ಇನ್ನೊಂದು ಏನಂದ್ರೆ ಈಗ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಆಕ್ಸಿಡೆಂಟ್ ಆಗುತ್ತೆ ಅಂತ. ಈಗ ಮೊನ್ನೆ ಯಾರೋ ಒಂದು ನೋಡಿದೆ, ಈಗ ಹೋಗ್ತಾ ಇದ್ರು ಗುದ್ಬಿಟ್ರು ಆಯ್ತಾ, ಕಾಲೇನೋ ಗಾಯ ಆಯ್ತು, ಗಾಡಿ ಅಲ್ಲೇ ಬಿಟ್ಟು ಹೊರಟೈತೆ. ನಾವು ಈಗ ಗುದ್ದದವನು ಗಾಡಿ ಬಿಟ್ಟು ಹೊರಟೋದ, ನಾವು ಗಾಡಿ ನಂಬರ್ ಪ್ಲೇಟೇ ಇಲ್ಲ. ನಂಬರ್ ಪ್ಲೇಟ್ ಇಲ್ಲದೆ ಯಾರ ಮೇಲೆ ಕಂಪ್ಲೇಂಟ್ ಕೊಡೋಣ? ಈಗ ಡೆಕ್ಸ್ ಕಂಪ್ನಿ ಇದೆ ಎಕ್ಸಾಂಪಲ್, ಅದ್ಯಾವ ಬಡಿ ಅದು ಡೆಕ್ಸ್ ಬೇಡ, 250 ವ್ಯಾಟ್ಸ್ ಅಂಡರ್ ಲಿಮಿಟ್ ಅಲ್ಲಿ ಬರುತ್ತೆ, ಅವರು 25 ಕಿಲೋಮೀಟರ್ ಹೋಗ್ತಾ ಇರುತ್ತೆ. ಈಗ ಗುದ್ಬಿಟ್ರು ನಂಬರ್ ಪ್ಲೇಟ್ ಇಲ್ಲ. ಇದನ್ನ ಹೇಗೆ ಪ್ರೂವ್ ಮಾಡೋದು? ಇದನ್ನ ನಾವು ಸಾಕ್ಷೀಕರಿಸೋದು ಹೇಗೆ? ಈಗ ದಾಖಲೆ ಇರ್ತಕ್ಕಂಥದ್ದು ಅವನು ಕಂಪನಿ ಹೇಳ್ತಾನೆ, ಅವ್ನಿಗೇನು ಕೊಟ್ಟೆ ಒಂದು ಸೇಲ್ ಲೆಟ್ರು ಒಂದು ಇದು ಕೊಟ್ಬಿಟ್ಟು ನಿಮಗೆ ಎಷ್ಟು ಅವ್ನಿಗೊಂದು ಬಿಲ್ ಹಾಕಿ ಕೊಟ್ಟಿರ್ತಾರೆ. ಇದ್ರದ್ದು ಇಂಜಿನ್ ಕೆಪಾಸಿಟಿ ಅಥವಾ ಮೋಟರ್ ಕೆಪಾಸಿಟಿ 250 ವ್ಯಾಟ್ ಅಂತ ಕಡಿಮೆ ಇರೋದು ಅಂತೆಲ್ಲ ಮಾಡ್ತಾರೆ. 249 200 ವ್ಯಾಟ್ಸ್ ಏನೋ ಅಂತಾರೆ ಅವ್ರ ಸರ್ಟಿಫಿಕೇಶನ್ ಒಂದು ಇದು ಮ್ಯಾಕ್ಸಿಮಮ್ ಸ್ಪೀಡ್ ಇಷ್ಟು ಅಂತ ಕೊಟ್ಟಿರ್ತಾನೆ. ಅವ್ನಿಗೆ ಅದನ್ನ ಒಂದು ಬಿಲ್ ಥರ ಅವನ್ನ ಇಟ್ಕೊಂಡಿರ್ತಾನೆ. ಅವನ ಅಷ್ಟು ಥರ ದಾಖಲೆ ಇರೋದು ಅಷ್ಟೇನೆ ಅವನ ಹತ್ರ. ಆದರೆ ನಿಜವಾಗಿರ್ತಕ್ಕಂಥದ್ದು ಇದನ್ನ ಯಾರು ಚೆಕ್ ಮಾಡ್ತಕ್ಕಂಥವ್ರು ಯಾರು? ಅವನ್ನ ಶಿಕ್ಷೆ ಕೊಡ್ಬೇಕಾದ್ರೆ ಈಗ ಕೋರ್ಟಿಗೆ ತಗೊಂಡೋಗಿ ಇದು ಮಾಡ್ತೀರಿ. ಈಗ ಕೋರ್ಟ್ಗೆ ಅಂತಂದ್ರೆ ಈಗ ಒಂದು ಪ್ರಕರಣ ದಾಖಲೆ ಮಾಡ್ತಾರೆ. ಅದು ಪ್ರಕರಣ ದಾಖಲೆ ಅಂದ್ರೆ ಇಲ್ಲಿ ಪೊಲೀಸ್ದವರು ಒಂದು ಇದು ಮಾಡ್ಬೇಕಾದ್ರೆ ಅವರು ಕಾನೂನನ್ನು ನೋಡ್ತಾರೆ. ಇದು ಮೋಟಾರ್ ವೆಹಿಕಲ್ ಕಾಯ್ದೆನಲ್ಲಿ ಇದೆಲ್ಲೂ ಅವಕಾಶನೇ ಇಲ್ವೇ? ಇದನ್ನು ಯಾವ ಕಾನೂನಿನ ಒಳಗಡೆ ಇದು ಅಪಘಾತ ಅಂತ ತಗೊಂಡು ಇದು ಮಾಡ್ಬೇಕಾಗತ್ತೆ? ಅವ್ರಿಗೂ ಗೊಂದಲ ಶುರುವಾಗುತ್ತೆ. ಅವರು ಈಗ ಸಾರಿಗೆ ಇಲಾಖೆಗೆ RTO ನಾವು ಹೇಳ್ತೀವಿ, ಇದು ಗಾಡಿ ರಿಜಿಸ್ಟರ್ ಆಗಿ ಇದು ಈ ವ್ಯಾಪ್ತಿ ಒಳಗಡೆ ಬಂದರೆ ನಮ್ಮ ಕಾನೂನುಗಳನ್ನ ನಿಯಮಗಳನ್ನ ಅಪ್ಲೈ ಮಾಡಬಹುದು. ಇದು ಆ ಕಾನೂನು ವ್ಯಾಪ್ತಿಯೊಳಗೆ ಬರದಿಲ್ಲ ನಾವು ಯಾವುದೇ ಕ್ರಮ ತೆಗೆದುಕೊಳ್ಬಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಈಗ ಒಂದು ಸೈಕಲ್ ಅಪಘಾತ ಆದ್ರೆ ಏನ್ ಮಾಡ್ತೀರಾ? ಈಗ ಒಬ್ಬ ಸೈಕಲ್ ಬಂದು ಒಬ್ಬ ಮನುಷ್ಯನ್ ಹೊಡಿತಾನೆ. ಅದರಿಂದ ಏನ್ ಕಾನೂನ ಚಲಾವಣೆ ಮಾಡಬಹುದು ಅಷ್ಟೇ ಕಾನೂನ ಇಲ್ಲಿ ನಾವು ಮಾಡಬಹುದು. ಒಂದು ವೇಳೆ ಮೋಟಾರು ವಾಹನ ಕಾಯ್ದೆ ಅನ್ವಯ ನಾವು ಮಾಡಬೇಕು ಅಂದ್ರೆ ಫಸ್ಟ್ ಅದನ್ನ ಪ್ರೂವ್ ಮಾಡಬೇಕು. ಇದು ಮೋಟಾರ್ ವೆಹಿಕಲ್ ಒಂದು ವ್ಯಾಖ್ಯಾನದ ಪರಿವ್ಯಾಪ್ತಿಗೆ ಬರುತ್ತೆ. ಇದು ಸುಳ್ಳು ಏನು ಸರ್ಟಿಫಿಕೇಶನ್ ತೆಗೆದುಕೊಂಡು ಇವರು ಈ ಕಂಪನಿನವರು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಮೊಕದ್ದಮೆ ಆ ಕಂಪನಿ ವಿರುದ್ಧ ಹೂಡಬೇಕಾಗತ್ತೆ. ಎಲ್ಲಿಂದ ಪ್ರಾರಂಭ ಆಗಬೇಕು? ನಮಗೆ ಆಗಿ ಕೈಯೋ ಕಾಲ ಮುರ್ಕೊಂಡು ಜೀವ ಹೋದ್ಮೇಲೆ ಸಾಕಷ್ಟು ಹಣ ಖರ್ಚು ಮಾಡಿ ಯಾರಾದ್ರೂ ವಕೀಲರನ್ನ ಹಿಡಿದು ಅದರ ಒಂದು ಎಲ್ಲ ತಾಂತ್ರಿಕವಾಗಿ ಅದರ ರೂಪುರೇಷೆಗಳನ್ನೆಲ್ಲನೂ ಸ್ಟಡಿ ನೋಡಿ. ಇದೆಲ್ಲ ಸರ್ಕಾರ ಮಾಡಬೇಕೇ ಹೊರತು ಒಬ್ಬ ಸಾರ್ವಜನಿಕರು ಖಾಸಗಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಖಾಸಗಿಯಾಗಿ ಏನೇ ಮಾಡಿದ್ರು ಕೂಡ ಅದು ಕಾನೂನಿನಲ್ಲಿ ಬಹಳ ಚೌಕಟ್ಟಿನಲ್ಲಿ ಬಹಳ ದುರ್ಬಲವಾಗಿ ಅದನ್ನ ಪ್ರದರ್ಶನೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಸರ್ಕಾರ ಕೊಟ್ಟಂತ ಏನು ಸರ್ಟಿಫಿಕೇಶನ್ ಇರುತ್ತೆ, ಒಂದು ಟೆಕ್ನಿಕಲ್ ರಿಪೋರ್ಟ್ಸ್ ಇರ್ಬೋದು ಅಥವಾ ಯಾವುದೇ ವರದಿಗಳು ಇರ್ಬೋದು, ಸರ್ಕಾರದ ಪರವಾಗಿ ಕೊಟ್ಟಂಥದ್ದು ಬಹಳಷ್ಟು ಒಂದು ಕಾನೂನಿನಲ್ಲಿ ಮನ್ನಣೆ ಪಡ್ಕೊಳ್ತವೆ. ಖಾಸಗಿನಲ್ಲಿ ಹೋದ್ರೆ ಇವತ್ತು ಅವ್ರಿಗೆ ಇಷ್ಟ ಬಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಾಳೆ ಕೋರ್ಟ್ ಮುಂದೆ ಇಟ್ಬಿಟ್ಟು ಇವನು ಸರಿ ತಪ್ಪು ಅಂತ ಹೇಳಿಸ್ಬಿಡ್ಬೋದು. ಆದರೆ ಈ ಜವಾಬ್ದಾರಿಗಳನ್ನ ಸರ್ಕಾರಗಳು ಮಾಡಬೇಕು. ಹೀಗಾಗಿ ಇಂಡಸ್ಟ್ರಿ ಅಂಡ್ ಕಾಮರ್ಸು ಮತ್ತು ಪರಿಸರ ಇಲಾಖೆ, ಸಾರಿಗೆ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಮತ್ತು ವಾಣಿಜ್ಯ ಇಷ್ಟು ಎಲ್ಲ ಇಲಾಖೆಗಳು ಒಂದು ಸಾಮೂಹಿಕವಾಗಿ ಇವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಇವತ್ತು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಇಂಥ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯಗಳು ಮತ್ತು 420 ಕಂಪನಿಗಳು ಏನು ದಿನೇ ದಿನೇ ಇವು ಜಾಸ್ತಿ ಆಗ್ತಾ ಇದ್ದಾವೆ. ಇವನ್ನ ಕೂಡಲೇ ಇವಕ್ಕೆ 100ಕ್ಕೆ 100 ಪಾಲು ಮೂಗ್ದಾರ ಹಾಕ್ಲಿಲ್ಲ ಅಂತಂದ್ರೆ ನಿಜವಾಗಿ ಇವತ್ತು ಯಾರು ಕಂಪನಿಗಳನ್ನ ನೈಜವಾಗಿ ಸ್ಥಾಪನೆ ಮಾಡಿಕೊಂಡು ಬಂಡವಾಳ ಹಾಕಿ ವಾಹನಗಳನ್ನು ಉತ್ಪಾದನೆ ಮಾಡ್ತಿಲ್ಲ ಅವ್ರ ಮೇಲೆ ಬಹಳಷ್ಟು ತೀವ್ರತರವಾದಂಥ ಒಂದು ಪರಿಣಾಮಗಳನ್ನ ಬೀರ್ತವೆ. ಒಂದು ಸಮಾಜಕ್ಕೆ ಒಂದು ಪ್ರತಿಕೂಲ ಪರಿಣಾಮ ಇವ್ರಿಗಾದರೆ ಅವರು ನಿಜವಾಗಿ ಹಣಗಳನ್ನ ಹೂಡಿ ಬಂಡವಾಳನ್ನ ಹೂಡಿ ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಸಾಕಷ್ಟು ಒಂದು ಪ್ರಾಮಾಣಿಕೃತವಾಗಿ ಪರೀಕ್ಷೆಗಳನ್ನು ಒಳಪಡಿಸಿ ಅವರು ಒಂದು ವ್ಯವಹಾರಗಳನ್ನು ಮಾಡೋರಿಗೆ ಇಂಥ ಕೆಟ್ಟ ವ್ಯವಹಾರಗಳನ್ನು ಮಾಡೋದ್ರಿಂದ ಅದ್ರ ಮೇಲೆ ಬಹಳಷ್ಟು ತೀವ್ರತರವಾದಂಥ ಪರಿಣಾಮ ಬೀರ್ತದೆ. ಇದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಒಂದು ದೇಶದ ಬೆಳವಣಿಗೆ ದೃಷ್ಟಿಯಿಂದ ಆಗಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದಲೂ ಕೂಡ ಇದು ಒಳ್ಳೆಯ ಬೆಳವಣಿಗೆನೇ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಗುದ್ದದವ್ರ ಮೇಲೆ ಕ್ರಿಮಿನಲ್ ಕೇಸು ಆಗುತ್ತದೆ. ಈಗ ನಾವು ಅಕಸ್ಮಾತ್ ಆತರ ಗಾಡಿ ಬಳಸ್ತಾ ಇರ್ತೀವಿ, ಯಾರಿಗಾದ್ರು ಗುದ್ಬಿಟ್ವಿ, ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಹೌದು. ಅದಕ್ಕೆ ಈಗ ಒಂದು ಅಪಘಾತ ಆಯ್ತು ಅನ್ಕೊಳ್ಳಿ. ಈಗ ಹೊರಗೆ ಇದು
ದಾಖಲೆ ಪ್ರಕಾರ ಟೆಕ್ನಿಕಲ್ ಆಗಿ 2 ತರ ಟೆಕ್ನಿಕಲ್ ಆಗಿ ನಾವು ತಾಂತ್ರಿಕವಾಗಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಒಂದು ಸೈಕಲ್ ಹೋಗಿ ಒಬ್ಬನಿಗೆ, ಯಾಕೆಂದ್ರೆ ಇದು ಈಗಿನ ಕಾನೂನು ಸೈಕಲ್ ಅಂತಲೇನೆ, ನಿಮ್ಮ ಹತ್ರ ದಾಖಲೆ ಇರೋದು 250 ವ್ಯಾಟ್ಸ್ ಇಲ್ಲ, ಇದಿಲ್ಲ, ಯಾವುದು 25 ಕಿಲೋಮೀಟರ್ ಹೋಗೋದಿಲ್ಲ ಅನ್ನೋದು ದಾಖಲೆ. ಅದ್ರ ಪ್ರಕಾರ ನಿಮಗೆ ಒಂದು ಸೈಕಲ್ ಬಂದು ಗುದ್ದಿದಾಗ ಏನ್ ಕಾನೂನು ಚಲಾವಣೆ ಮಾಡಬೇಕಾಗತ್ತೋ ಅಷ್ಟೇ ಕಾನೂನು ಚಲಾವಣೆ ಮಾತ್ರ ನಡೆಸೋದಿಕ್ ಸಾಧ್ಯ. ಅದನ್ನ ಬಿಟ್ಟು ಇನ್ನೊಂದು, ನೀವು ತಾಂತ್ರಿಕವಾಗಿ ಇದು ಅಲ್ಲ ಅಂತ ನೀವು ಪ್ರೂವ್ ಮಾಡಬೇಕು. ಅಂದ್ರೆ ಇವರೇನು ಸರ್ಟಿಫಿಕೇಶನ್, ಈ ಗಾಡಿ ಏನಿದೆಯಲ್ಲ, ನೀವು ಹೇಳ್ತಕ್ಕಂಥ ಒಂದು ದಾಖಲೆ ತರ ಅಲ್ಲ, ಇದು ಇದರ ಮೋಟಾರ್ ಕೆಪಾಸಿಟಿ 250 ವ್ಯಾಟ್ಗಿಂತ ಜಾಸ್ತಿ ಇದೆ ಮತ್ತು ಇದು 25 ಕಿಲೋಮೀಟರ್ ಅಥವಾ 40 ಕಿಲೋಮೀಟರ್ ಹೋಗುತ್ತೆ ಅನ್ನೋದನ್ನ ನೀವು ತಾಂತ್ರಿಕ ವರದಿಯಿಂದ ಅದನ್ನ ವೆಹಿಕಲ್ ನ ಕಾನ್ಫಿಸ್ಕೇಟ್ ಮಾಡಿ ಇದನ್ನ ಯಾರು ಮಾಡಬೇಕು ಅಂದ್ರೆ ಯಾರು ಐಒಗಳು ಇರ್ತಾರಲ್ಲ, ಈ ಪ್ರಕರಣನ ದಾಖಲಿಸಿರ್ತಾರಲ್ಲ, ಇವರು ಚಾಲೆಂಜ್ ಮಾಡಬೇಕು. ಆ ಚಾಲೆಂಜ್ಗೆ ಪೂರಕವಾದಂತ ಒಂದು ವರದಿಗಳನ್ನ ಐಒಸ್ ಅಂದ್ರೆ ಪೊಲೀಸ್ ಇಲಾಖೆ ಪ್ರಾರಂಭ ಮಾಡಬೇಕಾಗುತ್ತೆ. ಪೊಲೀಸರು ಟೆಸ್ಟ್ ಮಾಡೋಕ್ಕಾಗುತ್ತಾ? ಅವ್ರು ಅದನ್ನ ಪ್ರಾಮಾಣೀಕೃತ ಇಲಾಖೆ ಕಳಿಸ್ಬೇಕು. ಅವ್ರೇನ್ ಮಾಡ್ತಾರೆ, ಆಗ ಇದು ನಮಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು RTO ಲೆಟರ್ ಬರೀತಾರೆ. ಮತ್ತೆ ಅದಕ್ಕೆ ಹೇಳಿದ್ದು ಇಟ್ ಇಸ್ ಎಲ್ಲರ ಒಂದು ಸಾಮೂಹಿಕ ಜವಾಬ್ದಾರಿಗಳು. ತಪ್ಪೇನಿಲ್ಲ, ಒಬ್ಬ IO ಆಗಿ ಅದನ್ನ ಟೆಕ್ನಿಕಲ್ ರಿಪೋರ್ಟ್ಸ್ ತರಿಸ್ಕೋಬಹುದು. ಆ ಮೋಟರ್ನ ಅದು ಕಳಿಸಿ, ಅಥವಾ ಪ್ರಾಕ್ಟಿಕಲ್ ಆಗಿ ಅದನ್ನ RTO ಕಳಿಸ್ಲಿ, ಈ ವೆಹಿಕಲ್ ಎಷ್ಟು ಸ್ಪೀಡ್ ಹೋಗುತ್ತೆ, ಇದನ್ನ ನೀವೊಂದು ಅವ್ರ ಕಡೆಯಿಂದ ವರದಿ ತಗೊಳ್ಳಿ. ಅವ್ರು ಒಂದು ಕಾಂಪಿಟೆಂಟ್ ಅಥಾರಿಟಿ, ಆ ವೆಹಿಕಲ್ನ ಇಂಥ ಮೋಟಾರ್ ಚಾಸಿ ನಂಬರು, ಇಂಥ ವೆಹಿಕಲ್ಲು ನಿಮಗೆ ಒಂದು ಇಷ್ಟು ಪರಿಶೀಲನೆಗೆ ಕಳಿಸ್ಕೊಟ್ಟಿದ್ದೀವಿ, ಇದ್ರ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಗುತ್ತೆ ಇದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ. ಅದನ್ನ ಯಾರು ಬೇಕಾದ್ರೂ ಓಡಿಸ್ಬಿಟ್ಟು ನೋಡಿರ್ಬೋದು. ಆದ್ರೆ ನೀವು ಹೇಳೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಒಂದು ಪ್ರಾಮಾಣಿಕೃತ ಅಧಿಕಾರಿಗಳು ಏನಿರ್ತಾರೆ ಅವರು ವರದಿಗಳನ್ನ ಕೊಡಬೇಕು. ಅದು ರಿಪೋರ್ಟ್ ತಗೊಳ್ಳಿ. ನೆಕ್ಸ್ಟ್ ಮೋಟರನ್ನ ಬೇಕಾದಷ್ಟು ಇವನ್ನ ಸರ್ಟಿಫೈ ಏಜೆನ್ಸಿ ಇರ್ತದೆ, ಅವ್ರಿಗೆ ಕಳಿಸ್ಕೊಟ್ಟು ಅಲ್ಲಿಂದ ರಿಪೋರ್ಟ್ ತಗೊಳ್ಳಿ. ಒಂದ್ಸರಿ ಅವೆರಡು ಪ್ರೂವ್ ಆಗ್ಬಿಟ್ರೆ ಕಂಪ್ನಿ ಮೇಲೆ 420 ಕೇಸ್ ಬುಕ್ ಮಾಡಿ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಮಾಡಬಹುದಲ್ಲ, ಮಾಡಲೇಬೇಕು. ಆದ್ರೆ ಯಾರು ಮಾಡ್ತಾ ಇದ್ದಾರೆ? ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಯಾರನ್ನು ದೃಷ್ಟಿ ಮಾಡ್ಬೇಕು? ನೋಡಿ, ಇವತ್ತು ಕೆಲವು ಕಂಪನಿಗಳು ವೆಹಿಕಲ್ ನ ವಿತರಣೆ ಮಾಡೋದು, ನೋ ಡೀಲರ್ಸ್ ಏನು ಇಲ್ಲ. ಇವತ್ತು ಯಾವುದೇ ಒಂದು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆಗಿ ಅವ್ರಿಗೆ ಸೇವೆಗಳನ್ನ ಜನಗಳ ಕೈಗೆ ಗಾಡಿ ಕೊಟ್ಬಿಡ್ತಾರೆ. ಸೇವೆಯಲ್ಲಿ ಮತ್ತು ಸೇವೆಯ ಜವಾಬ್ದಾರಿಯನ್ನ ಯಾರಿಗೂ ವಹಿಸ್ತೀರಿ ಅದನ್ನ ನೋಡ್ತಾ ಇಲ್ಲ. ಕೆಲವು ಕಂಪ್ನಿಗಳು ನಾವು ಆನ್ಲೈನ್ ಅಲ್ಲಿ ನೀವು ಫೋನ್ ಮಾಡಿದಾಗ ನಿಮ್ಮ ಮನೆ ಬಾಗಿಲಿಗೆ ಸೇವೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವೆಹಿಕಲ್ಗಳು ವಿತರಣೆ ಮಾಡಿ, ಇವತ್ತು ಕೆಲವು ಕಂಪ್ನಿಗಳು ಇವತ್ತು ಅವರು ವೆಹಿಕಲ್ಗಳು ರಿಪೇರಿ ಮಾಡೋಕ್ಕಾಗದೇನೆ ಇವತ್ತು ಬಿಸಾಕಿದ್ದಾರೆ ಗಾಡಿಗಳನ್ನ. ನಿಮಗೆ ಗೊತ್ತಿರುತ್ತದೆ, ಯಾಕೆ ನಾವು ಕಂಪನಿ ಹೆಸರುಗಳನ್ನ ಹೇಳಿ ನಾವು ಯಾವ ಕಂಪನಿಗಳತ್ತಲ್ಲ. ಇವತ್ತು ಜನಗಳು ಸರ್ ಗಾಡಿ ತಗೋಬಿಟ್ಟು ನಾವು ಸರ್ವಿಸ್ಗೆ ಕೇಳಿದ್ರೆ ನಮಗೆ ಸರ್ವಿಸ್ ಕೊಡ್ತಕ್ಕಂಥವ್ರೆ ಇಲ್ಲ. ಆದರೆ ಹಿಂದೆ ಹೇಗಿತ್ತು ವ್ಯವಸ್ಥೆಗಳು ಅಂತಂದ್ರೆ, ಹಿಂದೆ ಈಗ ನೀವು ಬೇರೆ ಶೋರೂಮ್ ಬಸ್ಗಳ ಇದಾವಲ್ಲ, ಅವರು ನೀಟಾಗಿ ಮಾರಾಟ ಮತ್ತು ಸೇವೆ ಎರಡಕ್ಕೂ ಒಂದು ಮಳಿಗೆಗಳನ್ನು ಮಾಡ್ಕೊಂಡಿದ್ದಾರೆ. ಗಾಡಿನ ಮಾರಾಟ ಮಾಡಿದ್ಮೇಲೆ ಅಲ್ಲಿ ಸೇವೆಗಳನ್ನು ಕೊಡ್ತಾರೆ. ಆದರೆ ಇವರೆಲ್ಲ ಆನ್ಲೈನ್ ಸೇವೆ, ಆನ್ಲೈನ್ ಮಾರಾಟ, ಆನ್ಲೈನ್ ಸೇವೆ, ಇದರಲ್ಲಿ ಸೇವೆಯನ್ನು ಆನ್ಲೈನ್ ಅಲ್ಲಿ ಹೇಗೆ ಎಲ್ಲೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಜನಗಳು ಇವಾಗ ಬಬ್ಬೆ ಹೊಡಿತಾ ಇದ್ದಾರೆ. ಈಗ ಆ ಗಾಡಿ ತಗೊಳ್ಳೋದಕ್ಕೇನೆ ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ. ಇಂಥ ವ್ಯವಸ್ಥೆಗಳನ್ನ ಅಂತಿಮವಾಗಿ ಸರ್ಕಾರ ಎಂತಹ ರೀತಿಯ ಒಂದು ಸೇವೆಗಳನ್ನ ಕೊಡಬೇಕು ನೋಡಿ. ಆನ್ಲೈನಲ್ಲಿ ಮಾರಾಟ ಮಾಡಿದ್ರಿ, ಬಟ್ ಸೇವೆ ಆನ್ಲೈನಲ್ಲಿ ಇವ್ರು ಕೊಡ್ತಕ್ಕಂಥ ಒಂದು ಇದು ಇವ್ರು ನ್ಯೂನತೆಗಳನ್ನ ಸರಿಪಡಿಸ್ತಕ್ಕಂಥ ಇದು ಇಲಾಖೆಗಳು ಮಾಡ್ತಾ ಇಲ್ಲ ನೋಡಿ. ಯಾವ್ದು ಕಂಪ್ನಿ ಪರವಾಗಿ ಅಷ್ಟೇ ಅವ್ರನ್ನ ಅಪ್ರೂವಲ್ ಮಾಡ್ಕೊಟ್ಬಿಟ್ರು. ಈಗ ಮತ್ತೆ ಅದೇ ಇವತ್ತು ಸಾರ್ವಜನಿಕರು ರಿಪೇರಿ ದುರಸ್ತಿ ಮಾಡೋದಕ್ಕೆ ಯಾರು ಇಲ್ಲ. ಯಾರು ಮಾಡ್ಕೊಡ್ಬೇಕು? ಮತ್ತೆ ಆ ಹೊಣೆಗಾರಿಕೆ ಯಾರ್ದು? ಮತ್ತೆ ಯಾರನ್ನ ಕೇಳ್ತೀರಾ? ಸರ್ಕಾರನೇ ಕೇಳಬೇಕು. ಅಟ್ಲೀಸ್ಟ್ ಸರ್ಕಾರಗಳು ಇನ್ಮೇಲೆ ಇಂಥ ಒಂದು ಏನು ವ್ಯವಹಾರಗಳನ್ನ ಬಂದ್ ಮಾಡಬೇಕು, ಅಥವಾ ಅವ್ರಿಗೆ ನೋಟಿಸ್ ಕೊಡಬೇಕು, ಅಥವಾ ಅವ್ರನ್ನ ಮಾರಾಟ ಮಾಡ್ತಕ್ಕಂಥ ವಿಧಾನಗಳನ್ನ ಸ್ಥಗಿತಗೊಳಿಸಬೇಕು. ಈ ಕಾನೂನು ಚೌಕಟ್ಟೊಳಗೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ಒಂದು ಕಂಪನಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ವ್ಯವಹಾರದಲ್ಲಿ ಅಂತಂದ್ರೆ ಅವರು ಸರ್ಕಾರ ಇಂಟರ್ಫಿಯರ್ ಆಗ್ಬೇಕಾಗ್ತದೆ, ಮಧ್ಯಸ್ಥಿಕೆ ವಹಿಸಿ ಅದನ್ನ ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ
ಇಲಾಖೆಗಳು ಮತ್ತು ಸರ್ಕಾರದಾಗಿರ್ತದೆ. ಇಂಥ ಕೆಲಸನ ಈಗ ಖಂಡಿತವಾಗ್ಲೂ ತುರ್ತಾಗಿ ಎಲ್ಲ ಇಲಾಖೆಗಳು ಸೇರಿ ಸಾಮೂಹಿಕವಾಗಿ ಮಾಡೋದು. ಒಂದೊಂದು ಇಲಾಖೆ ಪರ್ಸೆಂಟೇಜು ವೇರಿಯೇಷನ್ ಇರ್ಬೋದು, ಆದರೆ ಎಲ್ಲರೂ ಸಾಮೂಹಿಕವಾಗಿ ಅವ್ರ ಕೆಲಸಗಳನ್ನ ಮಾಡಬೇಕು. ಹೌದು ಹೌದು. ಇಲ್ಲ ಅಂದ್ರೆ ಇದು ನನಗ್ ಬರೋದಿಲ್ಲ, ಇದು ಅವ್ರು ನೋಡ್ಲಿ ಇವ್ರು ನೋಡ್ಲಿ ಅಂದ್ರೆ ಇಲಾಖೆಗಳು ಒಂದು ಇಲಾಖೆ ಇನ್ನೊಂದು ಇಲಾಖೆ ಕೈ ತೋರಿಸ್ಕೊಂಡು ನನಗ್ ಬರೋದಿಲ್ಲ ಅಂತಂದ್ರೆ, ಅದೇ ಒಂದು ಕೆಲವದಕ್ಕೆ ಮಾತ್ರ ಲೈಸೆನ್ಸ್ ಕೊಡ್ಬೇಕಾದ್ರೆ ನನಗೆ ಬರುತ್ತೆ ಅಂತ ಹೇಳಿ ನಾವು ಲೈಸೆನ್ಸ್ ಕೊಡ್ಬೇಕಾದ್ರೆ ಇದು ನನ್ನ ವ್ಯಾಪ್ತಿಗೆ ಬರುತ್ತೆ ಅಂತೀವಿ. ಒಂದ್ಸರಿ ಕೊಟ್ಟ ಮೇಲೆ ಏನಾದರೂ ಅವರಿಂದ ಆಗ್ತಕ್ಕಂಥ ತಪ್ಪುಗಳನ್ನ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳೋದಿದೆಯಲ್ಲ, ಇದು ಸರಿಯಾದಲ್ಲ. ಇದು ಸರ್ಕಾರಗಳು ಇದಕ್ಕೆ ಏನಾದರೂ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮಗಳನ್ನ ತೆಗೆದುಕೊಂಡು ಇವ್ರನ್ನ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ದೊಡ್ಡ ದೊಡ್ಡ ಬಂಡವಾಳ ಹೂಡಿ ಒಂದು ವಾಹನಗಳನ್ನ ತಯಾರು ಮಾಡ್ತಾ ಇದಾರಲ್ಲ ಅವ್ರ ಮೇಲೆ ಯಾರು ಹೋಗ್ತಾರೆ? ಅವ್ರ ಹತ್ರ ಯಾರು ಹೋಗ್ತಾರೆ? ಇಂಥ ಗಾಡಿ ಸುಲಭವಾಗಿ ನಿಮ್ಗೆ ಲೈಸೆನ್ಸ್ ಬೇಡ, ರಿಜಿಸ್ಟ್ರೇಷನ್ ಬೇಡ, ಟ್ಯಾಕ್ಸ್ ಬೇಡ, ಇಂಥದಕ್ಕೆ ನಮಗೆ ಬೇಕಾಬಿಟ್ಟು ಉಪಯೋಗಿಸೋದಕ್ಕೆ ಇಂಥ ಗಾಡಿ ಸಿಕ್ತೆ ಅಂದ್ರೆ ನಿಮ್ದು ಯಾಕೆ ನಾನು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ನಿಮ್ ಗಾಡಿ ತಗೋಬೇಕು ನಾನು? ಇದು ಜನಸಾಮಾನ್ಯರಿಗೆ ಎಂಥವ್ರಿಗೂ ಅನ್ಸುತ್ತೆ. ಯಾರೇ ಆಗಲಿ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನಾನು ಒಬ್ಬ ಗ್ರಾಹಕನಾಗಿ ಹೀಗಾದ್ರೆ ಏನು ಮಾಡ್ತಾನೆ, ಹಾಗಾದ್ರೆ ಏನು ಮಾಡ್ತೀನಿ. ನಾವು ಕಾನೂನಲ್ಲಿ ಇರ್ತಕ್ಕಂಥ ಲೋಪಗಳನ್ನ ಯಾವಾಗಲೂ ನಾವು ಉಪಯೋಗಿಸ್ತಕ್ಕಂಥ ಒಂದು ಮನಸ್ಥಿತಿನೇ ನಮಗೆ ಇರುತ್ತೆ. ಯಾವಾಗ ನಾವು ಗಹನವಾಗಿ ಯೋಚನೆ ಮಾಡ್ತೀವಿ ಅಂದ್ರೆ ನನ್ನ ತಲೆಗೆ, ನನ್ನ ಹೃದಯಕ್ಕೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಮಾತಾಡ್ತೀವಿ. ಅಷ್ಟೇ ಅಲ್ಲ, ಇಲ್ಲ ಲಾಭ ನಷ್ಟ. ನನಗೆ ಅದಕ್ಕೆ ಧರ್ಮ ಕರ್ಮನ ಲಾಭ ನಷ್ಟದ ಆಧಾರದ ಮೇಲೆ ನಾವೆಲ್ಲ ಅಳತೆ ಮಾಡ್ತೀವಿ. ನೀವು ಎಲ್ಲೇ ಹೋದ್ರು ಅಷ್ಟೇ, ಇಷ್ಟೇ ಇರೋದು ನೀವು. ಹಾಗೆ ಫಸ್ಟ್ ಅದು ಬಿಡಬೇಕು. ಸುರಕ್ಷತೆ ಅನ್ನೋದು ಬಹಳಷ್ಟು ಮುಖ್ಯ. ನಾನು ಅಲ್ಲ, ನಾವು, ನಮ್ಮೆಲ್ಲರ ಸುರಕ್ಷತೆ, ನನ್ನ ಸುರಕ್ಷತೆ ಬೇರೆ, ನಮ್ಮ ಸುರಕ್ಷತೆ ಬೇರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗ್ರಾಹಕರು ಕೂಡ, ಸಾರ್ವಜನಿಕರು ಕೂಡ ಒಂದಿಷ್ಟು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಇಟ್ಕೊಂಡಿರ್ಬೇಕು. ಕೇಳಬೇಕು, 4 ಜನ ಕೇಳಿ ಒಂದು ಪದಾರ್ಥವನ್ನ ಹೌದಾ, ಇದಕ್ಕೆ ಪ್ರಮಾಣೀಕರಿಸಿದ್ಯಾ ಇಲ್ವಾ, ಇಂಥ ಗಾಡಿ ತಗೋಬೇಕಾ ಬೇಡ, ಹೊಸದಾಗಿ ಯಾವುದೇ ಒಂದು ವೆಹಿಕಲ್ ಮಾರುಕಟ್ಟೆಗೆ ಬಂದಾಗ ಏನೇನು ಹೇಳ್ತಾರೆ, ಅದಕ್ಕೆ ಇಲ್ಲದ ಸಲ್ಲದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಹೇಳ್ಬಿಡ್ತಾರೆ. ಎಷ್ಟೋ ಸರಿ ನಾವು ಹೋಗಿ ನೋಡಿದ್ವಿ, ಯಾವುದೋ ಶೋರೂಮ್ಗೆ ಹೋದ್ರೆ ಕಾನೂನಲ್ಲಿ ಇಲ್ದಿರೋದೆಲ್ಲ ಹೇಳ್ತಾರೆ. ಸರ್ ಇದು ಕೂಲಿಂಗ್ ಪೇಪರ್, ಇದರಲ್ಲಿ RTO ಇಂದ ಪರ್ಮಿಷನ್ ಇದೆ, ಹಾಕ್ಸಿ ಸಾರ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಯಾವುದೇ ಈ ಕೂಲಿಂಗ್ ಪೇಪರ್ನ ಹಾಕೋದಿಕ್ಕೆ ಯಾವ ವಾಹನಕ್ಕೂ ಅನುಮತಿ ಇಲ್ಲ. ಅದು ವೆಹಿಕಲ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ಗೆ ಇರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ಸೇ ಹೊರತು ನಾವು ಒಂದು ವೆಹಿಕಲ್ ರಿಜಿಸ್ಟರ್ ಮಾಡಿ ಅದು ಸರ್ಟಿಫಿಕೇಶನ್ ಆಗಿ ತಯಾರಾಗಿ ಬಂದಮೇಲೆ ನಾವು ನೋಂದಣಿ ಮಾಡಿದ ನಂತರ ಅದರಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸ್ಕ್ರೂನು ಕೂಡ ವೇರಿಯಂಟನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಗೂ ಕೂಡ ಅದು ಪರ್ಮಿಷನ್ ಬರೋದಿಲ್ಲ. ಯಾವುದೇನೇ ವಿನ್ಯಾಸಗಳಾಗಿರ್ಬೋದು, ಏನನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಟೈರ್ ಸೈಜ್ ಇರಬೇಕು, ಅದೊಂದು ಬೋಲ್ಟ್ ನಟ್ ಸೈಜ್ನ ನೀವು ಹಂಗೆಲ್ಲ ಮಾಡ್ಕೊಳ್ಳೋಕ್ಕೆ ತಾಂತ್ರಿಕವಾಗಿ ಅವಕಾಶ ಇಲ್ಲ. ಕಾನೂನು ಅದಕ್ಕೆ ಬಹಳ ಪೂರಕವಾಗಿದೆ.